பின்னாடி வந்த சாமி ஒரு நிமிஷம் ஒருத்தர் வாங்க இடம் அது அவங்களுக்கு அப்படியே கொடுக்கலாம் அதுதான் கைசல் யாரும் உள்ள பாத்தீங்கன்னா அப்படியே கூட மேல கேமரா பாருங்க சார். சார் கிட்ட வா சார். வா சார் கிட்ட. கிட்ட போ சார். முரளி சார். முரளி சார் கிட்ட சார் கேமரா பா சார். சார் இந்த மாதிரி மதுவை ஊத்துங்க மெதுவா. கவுன்சிலர் இங்க பாரு கவுன்சிலர் சார் கேமரா பார்க்கணும். கேமரா பார்க்கணும் சார். கேமரா பா சார். முரளி முரளி வெளில போய்டா. வெளில போய்டா. குறா குறா
சார் சார் சித்ரல் சார் இங்க பாரு மடி மேல ஊத்து அங்க பாரு கேமரா பாரு அண்ணா இட்சுடே இட்சுடே சார் கொஞ்சம் கீழே இருக்குங்க ஒரே நிமிஷம் சார் செய் கீழே மடி ஊத்துங்க இந்த பாருங்க கேமரா ஓகே சார் இன்னும் யாரு இருக்கிறாங்களா கம்பெனிಗಾರೆ ಇವತ್ತೊಂದು ದಿವಸ ನಾವು ಬೋರ್ವಾಲ್ಪೇಟೆಯಲ್ಲಿ ಶ್ರೀ ಮಾರಿಯಮ್ಮನ ದೇವಸ್ಥಾನ ಆಚರಿಸ್ತಾ ಇದ್ದೀವಿ, ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ತುಂಬಾ ಮೆರವಣಿಗೆ ಹಾಗೆ ಆಚರಿಸ್ತಾ ಇದ್ದೀವಿ. ಸುಮಾರು 97ನೇ ವರ್ಷ ಇದು. 97ನೇ ವರ್ಷ ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ಈ ದೇವಸ್ಥಾನ ಇಲ್ಲಿ ಒಂದು 3 ಕಲ್ಲು ಇತ್ತು. ಆ 3 ಕಲ್ಲಿಗೆ ಪೂಜೆ ಮಾಡಿ ಅಲ್ಲಿ ದೇವಸ್ಥಾನ ಇತ್ತು. ಅಲ್ಲಿ ಒಂದು ಸುಮ್ಮನೆ ಒಂದು 4 ಚಪ್ಪಡಿ ಇಟ್ಬಿಟ್ಟು ಅದ್ರ ಮೇಲೆ ಚಪ್ಪಡಿ ಹಾಕಿ ಈ ದೇವಸ್ಥಾನ ಇತ್ತು. ಇವತ್ತೊಂದು ದಿವಸ ಇಷ್ಟದ ಮಟ್ಟಕ್ಕೆ ನಾವೆಲ್ಲ ಸೇರಿ ಈ ಬೌಲಾಲ್ಪೇಟೆ ಏರಿಯಾನಲ್ಲಿ ಇರೋರೆಲ್ಲ ಸೇರಿ ನನಗಿಂತ ಮುಂಚೆ ಪ್ರೆಸಿಡೆಂಟ್ ಆಗಿದ್ದ ಶ್ರೀ ಮದಿ ಅವರು ಎಲ್ಲರ ಜೊತೆಯಲ್ಲಿ ಸೇರ್ಕೊಂಡು ಈ ದೇವಸ್ಥಾನವನ್ನು ಇಷ್ಟು ಚೆನ್ನಾಗಿ ಮಾಡಿದ್ದೀವಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡ್ಬೇಕಂತ, ಈ ಹಬ್ಬವನ್ನು ಆಚರಿಸ್ಬೇಕಂತ ಹೇಳಿ ನಾವೆಲ್ಲ ಕೋರ್ಕೊಂಡಿದ್ದೀವಿ. ಈ ದೇವಸ್ಥಾನದಲ್ಲಿ ಬಂದವರಿಗೆ ಏನು ಕಡಿಮೆ ಆಗಿಲ್ಲ. ಒಬ್ಬೊಬ್ಬರು ಎಲ್ಲರೂ ಚೆನ್ನಾಗಿದ್ದಾರೆ. ಒಂದು ಟೈಮ್ ಬೋರ್ನಾಲ್ಪೇಟೆ ಅಂದ್ರೆ ಎಲ್ಲ ಬಡವರು ಇದ್ದ ಏರಿಯಾ ಅಂತ ಇತ್ತು. ಆದ್ರೆ ಇವತ್ತಿನ ದಿವಸ ಎಲ್ರು ಚೆನ್ನಾಗಿದ್ದಾರೆ. ಈ ಅಮ್ಮನ ಪೂಜೆ ಮಾಡಿದವರು ಎಲ್ರು ಚೆನ್ನಾಗಿದ್ದಾರೆ. ಈ ಅಮ್ಮ ಚೆನ್ನಾಗಿ ಇಟ್ಟಿದ್ದಾರೆ. ಈ ದೇವಸ್ಥಾನಕ್ಕೆ ಇಲ್ಲಿ ಬೋರ್ನಾಲ್ಪೇಟೆ KGF ಮಾತ್ರ ಅಲ್ಲ, ಬೇರೆ ಬೇರೆ ಊರಿಂದ ಬರ್ತಾರೆ. ಬೆಂಗಳೂರಿಂದ ಬರ್ತಾರೆ, ಚೆನ್ನೈಯಿಂದ ಬರ್ತಾರೆ, ತಮಿಳುನಾಡು ಇದೆ, ಕೇರಳ ಇದೆ, ಆಂಧ್ರ ಇಂದ ಎಲ್ಲಾ ಕಡೆಯಿಂದ ಬಂದು ಇಲ್ಲಿ ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಆರಿಕೆ ಚೆನ್ನಾಗಿ ಆಗತ್ತೆ ಅಂತ ಹೇಳಿ ಇಲ್ಲಿ ವರ್ಷ ಬರ್ತಾ ಇದ್ದಾರೆ. ಇವಾಗ ನೀವೇ ನೋಡ್ತಾ ಇದ್ದೀರಿ, ಈ ದೇವಸ್ಥಾನದಲ್ಲಿ 501 ಹಾಲು ಬಿಂದಿಗೆಗಳನ್ನು ಇಲ್ಲಿ ಅಮ್ಮನಿಗೆ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಜನರು ಹೆಂಗಿದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ನೀವೇ ಕಣ್ಣಾಗಿ ನೋಡ್ತಾ ಇದ್ದೀರಿ. ಈ ತರ ವರ್ಷಕ್ಕೆ ವರ್ಷ ಇದು ಬೆಳೀತಾ ಹೋಗ್ತಾ ಇದೆ. ಬೆಳಿಗ್ಗೆ ಇವತ್ತು 4 ಗಂಟೆಗೆ ಅಭಿಷೇಕ ಆಯ್ತು. ಇವಾಗ ಪಾಪು ಕಟ್ಟೋದು 2 ಗಂಟೆಗೆ ಆಯ್ತು. ಇವಾಗ ಹಾಲು ಬಿಂದಿಗೆ ಅಭಿಷೇಕ ಆಗ್ತಾ ಇದೆ. ಇನ್ನು ಮುಂದೆ ಸಾಯಂಕಾಲ ಮಧ್ಯಾಹ್ನ ಚೌಲ್ಟ್ರಿ ಬಾಲಾಜಿ ಚೌಲ್ಟ್ರಿನಲ್ಲಿ ಅನ್ನದಾನ ಇದೆ. ಎಲ್ರು ಬಂದು ಅನ್ನದಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದೀವಿ. ಇದಾದ್ಮೇಲೆ ಸಾಯಂಕಾಲ 5:30ಗೆ ಕರಗ ಇಲ್ಲಿಂದ ಜೋಡಿಸಕ್ಕೆ ದೇವಸ್ಥಾನದಿಂದ ಹೋಗ್ತೀವಿ. ಅಲ್ಲಿ ಕರಗ ಸ್ವರ್ಣಕುಪ್ಪಂ ವಾಟರ್ ವರ್ಕ್ಸ್ ನಲ್ಲಿ ಎಲ್ಲ ಜೋಡಿಸ್ಕೊಂಡು ಅಲ್ಲಿಂದ ರಾತ್ರಿ 10 ಗಂಟೆಗೆ ಇಲ್ಲಿ ದೇವಸ್ಥಾನ ಬಂದು ಚೆನ್ನಾಗಿ ಸೇರುತ್ತೆ. ಆವಾಗ ಒಂದು ಪೂಜೆ ಮಾಡ್ತೀವಿ. ಅದಾದ್ಮೇಲೆ ನಾಳೆ ಬೆಳಿಗ್ಗೆ ಮಧ್ಯಾಹ್ನ 1 ಗಂಟೆಗೆ ಸ್ಪೆಷಲ್ ಪೂಜೆ ಇರುತ್ತೆ. ಆ ಪೂಜೆಯಲ್ಲಿ ಎಲ್ರು ಊರಿಂದ ಎಲ್ರು ಬಂದು ಎಲ್ರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಾದ್ಮೇಲೆ ಸಾಯಂಕಾಲ ಏನು ಇದು ಅಗ್ನಿ ಚಟ್ಟಿ ಅಂತೀವಿ, ಅಗ್ನಿಕುಂಡ ತಗೊಂಡು ಮೆರವಣಿಗೆ ಬರ್ತಾರೆ. ಸುಮಾರು 200 ಜನರು ಅಗ್ನಿಕುಂಡ ತಗೊಂಡು ಬರ್ತಾರೆ. ಅದು ಒಂದು KGF ನಲ್ಲಿ ಇಲ್ಲ, ಎಲ್ಲಿಲ್ಲ ಅಂತ ಇದು ಮೆರವಣಿಗೆ ಬರುತ್ತೆ. ಎಲ್ರು ಬಂದು ಅದರಲ್ಲಿ ಸೇರ್ಕೊಳ್ಳಿ. ಅದೇ ತರ ಅದಕ್ಕೆ ಮಾರನೇ ದಿವಸ ಅವತ್ತು ಮಂಗಳವಾರ ನೈಟ್ ಉತ್ಸವ ಇರುತ್ತೆ. ಅದು ಉತ್ಸವ 4 ಮಾಡುವಿದಿನಲ್ಲಿ ಬಂದು ತಿರ್ಗಾ ದೇವಸ್ಥಾನ ಸೇರುತ್ತೆ. ಅದಾದ್ಮೇಲೆ ನಾವು ಎಲ್ಲರೂ ಸೇರ್ಕೊಂಡು ಕರವೆಯನ್ನು ತಿರ್ಗಾ ಬುಧವಾರ ಅದನ್ನು ಬಿಡ್ಸಕ್ಕೆ ತಿರ್ಗಾ ಇದಕ್ಕೆ ಹೋಗ್ತೀವಿ. ಅಲ್ಲಿ 11 ಗಂಟೆಗೆ ಇಲ್ಲಿ ಪೂಜೆ ಸ್ಟಾರ್ಟ್ ಆದ್ರೆ 3:30ಗೆ ಅಲ್ಲಿ ಅನ್ನದಾನ ಮಾಡಿ ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗ್ತೀವಿ ಅಂತ ಹೇಳಿ ನನ್ನ சான்ஸ்பட்டு நம்ம ஆதி போரால்பட் மாரியம்மன் கோவில் ஆடி திருவிழா 92வது வருஷம். நம்ம சீரம் சிறப்பமா செய்யறோம். இதுக்கு முன்னாடி சொன்ன மாதிரி அண்ணன் சொன்ன மாதிரி 92 வருஷம் இதுக்கு முன்னாடி சின்னதா இருந்தது. இன்னைக்கு இவ்வளவு பெருசா இது பண்ணிருக்கு. அந்த அம்மானுடைய சக்தி தான் இது.
வேற வந்து இதுவும் இல்லை. இந்த அம்மா கிட்ட என்ன வாயை திறந்து கேட்குறாங்களோ அந்த அம்மா கொடுக்குறாங்க. எங்களுக்கெல்லாம் அந்த மாதிரி தான். நாங்கெல்லாம் சின்ன பசங்களா இருந்தோம். நாங்க வந்து போயிருக்கோம், கார்கள் எல்லாம் போய் அட்டன் பண்ணிட்டு வந்திருக்கோம். நம்ம ஒரு மிலிட்டரிக்காரு இந்த அம்மாவோட இதனால ஆசீர்வாதத்தோட தான் இன்னைக்கு இன்னும் உயிரோட இருக்கோம், இன்னைக்கு நல்லா வாழ்ந்துட்டு இருக்கோம். ஆனா ஜனங்களுக்கு எல்லாருக்கும் நம்ம சொல்றது என்னன்னா, இந்த திருவிழா வந்து கண்டிப்பா எல்லாரும் வந்து கலந்துக்கணும். இந்த அம்மாவோட ஆசீர்வாதம் கண்டிப்பா எல்லாருக்கும் கிடைக்கும், எல்லாருக்கும் நல்லதே நடக்கும். இந்த அம்மா நினைச்சு மனப்பூர்வமா வேண்டும்னா இந்த அம்மாவுடைய எல்லா இதுவும் வந்து நல்லதா செஞ்சிருக்காங்க தவிர கெடுதல் இது வரைக்கும் செஞ்சதில்லை, செய்ய போறதில்லை. அதனால தயவு செஞ்சு எல்லா ஜனமும் வெளிநாட்டுல இருந்து வெளியூர்ல இருந்து கூட வராங்க, வந்துட்டு எல்லாருமே கண்டிப்பா இந்த அம்மா மனம் பூர்வமா ஏத்துக்கிட்டு சொன்னாங்கன்னா இந்த அம்மாக்கு எல்லாமே நல்லது நடத்தி கொடுத்துருக்காங்க. நன்றி, வணக்கம். எல்லாருக்கும் வணக்கம். இது பொல்லல்பேட் மாரியம்மா கோயில் 92வது வருஷம் ரொம்ப சிறப்பா அம்மா விழா நடந்துட்டு இருக்கு. எல்லாரும் வந்து கடவுளோட ಆಶೀರ್ವಾದ ಪಡೆದು ಮಿತ್ರರಿಗೆ ಬಂದಿರೋ ಎಲ್ರಿಗೂ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು. ಈ ದೇವಸ್ಥಾನಕ್ಕೆ ಬಂದಿರೋರಿಗೆ ಮಕ್ಕಳು ಇಲ್ದವರಿಗೆ ಮಕ್ಕಳಾಗಿರುತ್ತೆ. ಎಷ್ಟೇ ಬಡವರಾಗಿದ್ರು ಅವ್ರಿಗೆ ಏನ್ ಬೇಕಾಗಿ ಶ್ರೀಮಂತ ಆಗಿರ್ತಾರೆ, ಏನ್ ಆರೈಕೆ ಇಟ್ಟಿರ್ತಾರೋ ಅದೆಲ್ಲ ಒಂದು ಖಂಡಿತ ನೆರವೇರುತ್ತೆ.